ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಅಂಗವಾಗಿ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘದಿಂದ ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೆವಿ ನವೀನ್ ಕಿರಣ್, ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ಒಗ್ಗಟ್ಟು ಇದ್ದರೆ ನಿಮ್ಮ ಬಳಿ ಬಂದು ರಾಜಕೀಯ ವ್ಯಕ್ತಿಗಳು ಹಾಗೂ ಅಧಿಕಾರಿಗಳು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ. ಇಲ್ಲವಾದಲ್ಲಿ ಯಾರೂ ಸಹ ನಿಮ್ಮಗಳ ಸಮಸ್ಯೆಗಳಿಗೆ ಸ್ಪಂದಿಸುವುದಿಲ್ಲ ಎಂದರು. ಇನ್ನು ಹಬ್ಬಗಳ ಸಮಯದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ವ್ಯಾಪಾರ ವಹಿವಾಟು ಸಂದರ್ಭದಲ್ಲಿ ವಾಹನ ಸವಾರರಿಗೆ ತೊಂದರೆ ಕೊಡುವ ಹಾಗೆ ಮಾಡಬೇಡಿ ಎಂದರು. ಅಸಂಘಟಿತ ಕಾರ್ಮಿಕರ ಕಾರ್ಡ್ಗಳನ್ನು ಮಾಡಿಸಿಕೊಂಡರೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಪಡೆದುಕೊಳ್ಳಬಹುದು. ಈ ಸಂದರ್ಭದಲ್ಲಿ ಸುಧಾಕರ್ ಅವರನ್ನು ನೆನಪಿಸಿಕೊಳ್ಳಬೇಕು. ಅವರು ಶಾಸಕರಾಗಿದ್ದ ಸಮಯದಲ್ಲಿ ಅವರು ಸ್ವತಃ ತಮ್ಮ ಸ್ವಂತ ಖರ್ಚಿನಿಂದ ಸುಂಕವನ್ನು ಕಟ್ಟುತ್ತಿದ್ದರು. ಈಗ ಮತ್ತೊಮ್ಮೆ ಸಂಸದರ ಗಮನಕ್ಕೆ ತರುತ್ತೇನೆ ಎಂದು ಭರವಸೆ ನೀಡಿದರು. ಇವತ್ತಿಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರು ಒಂದು ಜೋರು ಚಪ್ಪಾಳೆ ನಮ್ಮ ಅಸ್ಲಾಂ ಪಾಷಾ ಅವರಿಗೆ ಜೋರಾಗಿ ಕೊಡಲೇಬೇಕಾಗ್ತದೆ. ಬಂಧುಗಳು, 2-3 ದಶಕಗಳಿಂದ ಈ ಬೀದಿ ವ್ಯಾಪಾರಸ್ಥರ ಒಂದು ಸಂಘಟನೆಯನ್ನ ನಡೆಸ್ಕೊಂಡು ಬರ್ತಾ ಇರತಕ್ಕಂಥದ್ದು, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇರತಕ್ಕಂಥದ್ದು ವೆಂಕಟೇಶ್ ಅವರು, ಅಸ್ಲಾಂ ರವರು, ನಮ್ಮ ನಾರಾಯಣ ಸ್ವಾಮಿ ರವರು ಎಲ್ಲರೂ ಸಹ ಇವತ್ತು ಈ ಬೀದಿ ಬದಿ ವ್ಯಾಪಾರಸ್ಥರನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಆ ಎಲ್ಲರಿಗೂ ಸಹ ನಾನು ಕೇಳ್ಕೊಳ್ಳೋದು ಒಂದೇನೇನೆ, ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನ ಅಸ್ಲಾಂ ಪಾಷಾ ಅವರಾಗಿರ್ಬೋದು, ಈಗ ತಾನೇ ಮಾತನಾಡಿದಂತಹ ರಾಜ್ಯಾಧ್ಯಕ್ಷರಾದಂತಹ ಸುರೇಶ್ ಅವರಾಗಿರ್ಬೋದು ಸರ್, ಇವರಿಗೆ ಅಸಂಘಟಿತ ಕಾರ್ಮಿಕರ ಒಂದು ಕಾರ್ಡ್ ಅನ್ನ ಮಾಡಿಸ್ಕೊಡೋದು ನಿಮ್ಮೆಲ್ಲರ ಜವಾಬ್ದಾರಿ ಆಗ್ತದೆ ಸರ್. ಅಸಂಘಟಿತ ಕಾರ್ಮಿಕರ ಒಂದು ಕಾರ್ಡ್ ಇವರಿಗೆ ಸಿಕ್ಕಿದ್ದೇ ಆದ್ರೆ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಈ ಸಂದರ್ಭದಲ್ಲಿ ಡಾಕ್ಟರ್ ಸುಧಾಕರ್ ರನ್ನ ನೀವು ನೆನೆಸ್ಕೊಳ್ಳೇಬೇಕಾಗ್ತದೆ. ಬಂಧುಗಳೇ, ಅವರು ಶಾಸಕರಾಗಿದ್ದಷ್ಟು ದಿನ ಪ್ರತಿ ವರ್ಷ ನಿಮ್ಮ ಸುಂಕ ಏನಿತ್ತು ಅದನ್ನ ಅವರ ಸ್ವಂತ ಖರ್ಚಿನಿಂದ ಕೊಡ್ತಾ ಇದ್ದದ್ದು ಡಾಕ್ಟರ್ ಸುಧಾಕರ್ ಅವರು ಮಾತ್ರನೇನೆ. ಇದೇ ಸಂದರ್ಭದಲ್ಲಿ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಜಿಲ್ಲಾಧ್ಯಕ್ಷ ಅಸ್ಲಾಂ ಪಾಷಾ, ಪಂಚಗಿರಿ ಶಿಕ್ಷಣ ದತ್ತಿ ಅಧ್ಯಕ್ಷ ನವೀನ್ ಕಿರಣ್, ಎಸ್ವಿಟಿ ಮಂಡಿ ಮಾಲೀಕ ಸುರೇಶ್, ಏಡುಕೊಂಡಲ ಡೆವಲಪರ್ ಶ್ರೀನಿವಾಸ್ ಹಾಗೂ ಬೀದಿ ಬದಿ ವ್ಯಾಪಾರಿಗಳು ಉಪಸ್ಥಿತರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.